ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಚನ್ನಗೌಡ ಪಾಟೀಲ್ ಅಂತ ಹೇಳಿ. ನಾವು ರಾಯಚೂರು ಜಿಲ್ಲೆಯ ಕಾವೇರಿ ಕಂಪನಿಯ ಮಾರಾಟಾಧಿಕಾರಿ ಕೆಲಸ ಮಾಡ್ತೀವಿ. ಇದಕ್ಕೆ ಏನಂದ್ರೆ ಬಂಪರ್ ಅಂತ ಹೆಸರು ಕೊಟ್ಟಿದೀವಿ. ಈ ಬೆಳೆ ಏನಂದ್ರೆ ರೈತರು ಹೇಳ್ತಿದಾರೆ ಎಲ್ಲ ಬಂಪರ್ ಅಂತ ಹೆಸರು ಕೊಟ್ಟಿದ್ರೆ ಸರ್ ಇದು ಬಂಪರ್ ಆಗಿ ಪ್ರದೀಪ್ ಪಾಟೀಲ್ ಅಂತ ಸರ್. ನಮ್ ಗ್ರಾಮ ಬಂದು ಗಾರಲ್ದೇನಿ. ನಾವು ಗಾರಲ್ದೇನಿ ಶಾಣಪ್ಗೌಡ್ ಮೊಮ್ಮಗ ಸರ್, ರಾಯಚೂರು ಜಿಲ್ಲೆ. ಈ ವರ್ಷ ದೇವ್ರ ದಯದಿಂದ ಮಳೆ ಸಂಪೂರ್ಣ ಆಗಿದೆ ಸರ್. ನಾನ್ ಬೇರೆ ಬೆಳೆ ಏನು ಬೆಳೆದಿಲ್ಲ. 250 ಎಕರೆ ಇದನ್ನೇ ಬೆಳಿ. 250 ಎಕರೆ ಸೇಮ್ ಮಾಡಿನಿ ಸರ್. ಏನ್ ವ್ಯತ್ಯಾಸ ಇಲ್ಲ ಏನಿಲ್ಲ, ಬಟ್ ಬೆಳೆ ಮಾತ್ರ ಚೆನ್ನಾಗಿದೆ ಸರ್. ಅವ್ರ ಹೆಸರು ಇಟ್ಟಿದ್ದಂಗೆ ಬಂಪರ್ ಆಗಿ ನಿಮ್ಗೆ 5 ತೊಳೆ ಸಿಗುತ್ತವೆ, 4 ತೊಳೆ ಸಿಗುತ್ತವೆ, 5 ತೊಳೆವಿ ಜಗ್ಗಿ ಸಿಗುತ್ತಾವ ಸರ್. ಇಲ್ಲಿ ಕಾಣ್ತದ ನೋಡಿ, 5 ತೊಳೆವು ಜಗ್ಗಿ ಸಿಗುತ್ತಾವ ಸರ್. ಬಹಳ ವೆರೈಟಿಯಾಗ 5 ತೊಳೆ ಸಿಗೋದು ಕಮ್ಮಿ ಸರ್. ನಿಮ್ಗೆ 5 ತೊಳೆ ನೀವು ಸಪರೇಟ್ ಆಗಿ ವೇವಿಂಗ್ ಹಾಕಿ ಸರ್. ಇದು 8 ಗ್ರಾಮ್ಲಿಂದ 11 ಗ್ರಾಮ್ ತನ ಬರುತ್ತದೆ. ಇದು ಒಂದು ತೊಳೆ. ಇದು ಸರ್ ಇದು ಅದು ಸೇಮ್ ಸರ್. 7 ಗ್ರಾಮ್ ಏನ್ ಮಾಡ್ತೀರಾ ಸರ್? 4 ಫೀಟ್ ಅಡಾಲ್ ಇಟ್ಟಿದೆ ಸರ್. 1.5 ಫೀಟ್ ಬೀಜದಿಂದ ನಾನು ಎಕರೆಗೆ 1 ಟನ್ ಕೋಳಿ ಗೊಬ್ಬರ ಹಾಕಿದ್ದೀನಿ ಮೊದಲಿಗೆ. ಆಮೇಲೆ ಮತ್ತೆ ನೋಡುವಂತಲ್ಲೇ 1 ಚೀಲ DAP, 1 ಚೀಲ 10-26, 1 ಯೂರಿಯಾ. ಇಳುವರಿ ಬರುತ್ತಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್. ಸರ್ ಇದ್ರದ್ದು 15-16 ಮ್ಯಾಗೆ ಇದೆ ಸರ್ ಎಕ್ಸ್ಪೆಕ್ಟೇಷನ್. 15 ಅಂತೂ ಗ್ಯಾರಂಟಿ ಇದೆ. ಅದು ಬಂದದ್ದಾಮೇಲೆ ಈ ಕಂಪನಿ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್? ಕಂಪನಿ ಬಗ್ಗೆ ಮಾತಾಡಂಗಿಲ್ಲ ಸರ್. ಹಳೇದು ಒಳ್ಳೆ ಕಂಪನಿ, ಮೊದಲಿಂದಾನೇ ಒಳ್ಳೆ ಇದನ್ನೇ ಕೊಟ್ಕೊಂತ ಬಂದೇ ಇದ್ದಾರೆ. ಜಾದುಲಿಂದಾನೇ ಕೊಟ್ಕೊಂಡ ಬಂಪರೇ ಆಗಿದೆ ಸರ್. ಹೆಸರಿಗೆ ತಕ್ಕಂಗೆ ಐತಿ ಸರ್. ಅದನ್ನೇನು ಚೇಂಜ್ ಮಾಡೋದಾಗ್ಲಿ ಸರ್. ನಿಮ್ಗೆ 200 ಎಕರೆ ಅಂತಂದ್ರೆ ತುಂಬಾ ಖುಷಿ ಆಗ್ತದ. ಲಾಭ ಬರ್ಲಿ, ಒಳ್ಳೆ ಬೆಳೆ ಬಂದು ಒಳ್ಳೆ ಮಳೆ ಬಂದು ಎಲ್ಲ ಅನುಕೂಲ ಆಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಪಂಪನಗೌಡ. ನಮಸ್ಕಾರ. ನೀವು ಕೂಡ ಈ ಕಾವೇರಿ ಬಂಪರ್ ಸೀಡ್ ನ ಎಷ್ಟು ಎಕರೆಲಿ ಹಾಕಿದ್ರೆ ಟೋಟಲ್? ನೀವು ಟೋಟಲ್ 80 ಎಕರೆ. ಏನ್ ಹೇಳಕ್ ಬಯಸ್ತೀರಿ ನೀವು ಕಾವೇರಿ ಕಂಪನಿ ಬೀಜನ? ಕಾವೇರಿ ಕಂಪನಿ ಅಂತಂದ್ರೆ ಮೊದಲು 15-20 ವರ್ಷದಾಗ ಜಾದು ಇತ್ತು ವರ್ಲ್ಡ್. ಹೌದು, ಜಾದು ಇತ್ತು. ಅದ್ ಹೆಂಗಿತ್ತಪ್ಪ ಅಂತಂದ್ರೆ ಜಾದು ಬೀಜ ಸಿಕ್ಕರೆ ಸಾಕಪ್ಪ ಬೆಳಿತೀವಿ. ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಬರ್ತಾರೆ ನಮ್ದು ಹತ್ತಿ ಬಿಡ್ಸಾಕ. ಕೆಜಿ ಲೆಕ್ಕನ ಕೊಡೋದು. ಹೌದು. ಅವಾಗ ಏನಂತಿದ್ರು, ನೀವು ಯಾವ ಬೀಜ ಇಟ್ಟಿದ್ದಪ್ಪ ಅಂತ ಕೇಳ್ತಿದ್ರ. ಕಾವೇರಿ ಕಂಪನಿ ಜಾದು ಇಟ್ಟೇನಪ್ಪ ಅಂತಂದ್ರೆ ಬರ್ತಾರೆ. ಇನ್ನೊಂದು ಏನಂತಂದ್ರೆ 36 ಇರೋದು ಇದು ಬಂಪರ್ 5 ತೊಳೆದ ಅರ್ಧ ಗಿಡ ಇರ್ತದೆ, 4 ತೊಳೆ ಅರ್ಧ. 5 ತೊಳೆದು 8-9 ಗ್ರಾಮ್, 4 ತೊಳೆದು 7. ವಿಶೇಷತೆ ಏನಂತ ಹೇಳಿದ್ರು, ಧಾರಾಕಾರವಾಗಿ ಬೆಳೆಯಲ್ಲ, ಪೂರಾ ಹೈಟ್ ಹೋಗಲ್ಲ. 5-6 ಫೀಟ್. ಮತ್ತಿನ್ನೊಂದಂದ್ರೆ ಸೆಟ್ಟಿಂಗ್ ಏನದಲ್ಲ, 4 ಇಂಚಿಗೊಂದು ಕಾಯಿಗಳು. ಕಾವೇರಿ ಕಂಪನಿ ಇವಾಗ ಬೇರೆದಕ್ಕ ನಾವು ಲಾಸ್ಟ್ ಟೈಮ್ ಇಟ್ಟದಕ್ಕ ಇವಾಗ ಬೇರೆ ಬೀಜಕ್ಕೆ ಈ ಹೋಲಿಕೆ ಮಾಡಿದ್ರು ಮಳೆಗಾಲ ಕಮ್ಮಿ ಆದ್ರೂ ನಮ್ ಗಂಟೆ ಬರ್ತದೆ. ಬೆಳೆ 2 ಸಾತ್ ಕೊಟ್ಟಾಗ ರೈತ ಮುಂದಕ್ಕೆ ಬರ್ತಾನೆ. ಹೌದೌದು ನೋಡ್ರಿ. ನಿಮ್ದು ಕೂಡ ಆಲ್ ದ ಬೆಸ್ಟ್ ಸರ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ರೈತ ಬಾಂಧವ್ರೆ, ಇವತ್ತಿನ ವಿಶೇಷ ವಿಡಿಯೋ ಏನಂತಂದ್ರೆ ಕಾವೇರಿ ಕಂಪನಿಯ ಬಂಪರ್ ಅನ್ನೋ ಒಂದು ಹತ್ತಿ ಬೀಜ KCH 172 ಈ ಬೀಜನ ಈ ವರ್ಷ ಅಂದ್ರೆ 2024ನೇ ಬೆಳೆಗೆ ಲಾಂಚ್ ಮಾಡಿರ್ತಾರೆ. ಆ ಬೀಜ ಬೆಳೆ ಬಗ್ಗೆ ಮತ್ತು ಆ ಬೀಜದ ಬಗ್ಗೆ ಈ ರಾಯಚೂರು ಜಿಲ್ಲೆಯ ಗಾರಲ್ದಿನ್ನಿ ಗ್ರಾಮದ ಪೊಲೀಸ್ ಪಾಟೀಲ್ ದೊಡ್ಡ ಶರಣಪ್ಪಗೌಡ ಇವರು ಮತ್ತು ಪಂಪನಗೌಡ ಇವರು ಕೂಡ ಈ KCH ಬಂಪರ್ ಅನ್ನೋ ಬೀಜನ ಬೆಳೆದಿದ್ದಾರೆ. ಈ ವೀಕ್ಷಣೆಗೆ ಬಂದಿದ್ದೀವಿ. ಈ ಬೆಳೆ ಬೆಳೆದಿರ್ತಕ್ಕಂಥ ರೈತರ ಬಗ್ಗೆ, ರೈತರ ಕೂಡ ಮತ್ತೆ ನಿಮ್ಮ ಅವ್ರ ಅನಿಸಿಕೆಗಳನ್ನ ನಿಮ್ಮ ಹತ್ರ ನಿಮ್ಮ ಮುಂದೆ ಇಡ್ತೀನಿ. ಮತ್ತು ಕಂಪನಿಯವರು ಕೂಡ ಇಲ್ಲಿ ಚನ್ನನಗೌಡ ಪಾಟೀಲ್ ಅಂತೇಳಿ ಅವರು ನಮ್ಮ ಜಿಲ್ಲಾ ಮಾರಾಟಾಧಿಕಾರಿಯಾಗಿ ಕಾವೇರಿ ಕಂಪ್ನಿಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರ ಹತ್ರ ಕೂಡ ತಮ್ಮ ಅನಿಸಿಕೆಗಳನ್ನ ಕಾವೇರಿ ಸೀಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ಬೆಳೆದಿರ್ತಕ್ಕಂಥ ರೈತರು ಕೂಡ ಅವ್ರನ್ನು ಕೂಡ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಮಾಡ್ತೀನಿ. ಅದಾದ ನಂತರ ಪಕ್ಕದ ಗ್ರಾಮನವರು ಕೂಡ 1-2 ರೈತರು ಬಂದಿರ್ತಾರೆ. ಅವ್ರ ಹತ್ರ ಕೂಡ ಈ ಬೆಳೆನ ವೀಕ್ಷಣೆ ಮಾಡಿ ಅವರ ಅನಿಸಿಕೆಯನ್ನು ಕೂಡ ನಾನು ನಿಮಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಬನ್ನಿ, ಅವ್ರ ಹತ್ರ ಪ್ರತಿಯೊಂದು ಈ ಕಾವೇರಿ ಬಂಪರ್ ಬೀಜದ ಬಗ್ಗೆ ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ಳೋಣ. ಹಾಗೆ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತು ಇನ್ನೊಬ್ಬ ರೈತರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನ ಬೆಳೆಸಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಮ್ಮ ಜೊತೆ ಚನ್ನನಗೌಡ ಪಾಟೀಲ್ ಅಂತೇಳಿ ನಮ್ಮ ಕಾವೇರಿ ಕಂಪನಿಯ ಜಿಲ್ಲಾದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಮಾರಾಟ ಅಧಿಕಾರಿಗಳಾಗಿ ವರ್ಕ್ ಮಾಡ್ತಾರೆ. ಸೊ ಇವಾಗ ಅವ್ರ ಹತ್ರ ಅವರ ಅನಿಸಿಕೆಗಳನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಚನ್ನಗೌಡ ಪಾಟೀಲ್ ಅಂತ ಹೇಳಿ. ನಾವು ರಾಯಚೂರು ಜಿಲ್ಲೆಯ ಕಾವೇರಿ ಕಂಪನಿಯ ಮಾರಾಟಾಧಿಕಾರಿ ಕೆಲಸ ಮಾಡ್ತೀವಿ. ಅಣ್ಣ, ಹೇಳ್ರಣ್ಣ ಈ ಸೀಡ್ ಬಗ್ಗೆ. ಮತ್ತೆ ಈ ವರ್ಷ ಲಾಂಚ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಂಪರ್ ಅನ್ನೋದನ್ನ. ಹೋದ ವರ್ಷ ನಾವು ವಿಡಿಯೋದಲ್ಲಿ ತೋರಿಸ್ದಂಗೆ ನಾವು KCH 36 ಅಂತ ಹೇಳಿ
ಬೀಜ ಕೂಡ ಲಾಂಚ್ ಆಗಿತ್ತು. ಅದು ಕೂಡ ಕ್ಷೇತ್ರೋತ್ಸವನ್ನ ಮಾಡಿ ವಿಡಿಯೋ ಬಿಟ್ಟಿದೆ ರೈತರಿಗೆ ತೋರ್ಸೋಣ ಅಂತೇಳಿ. ಅದು ಕೂಡ ಸಕ್ಸಸ್ ಕಂಡಿತು. ಈ ವರ್ಷ ಬಂದಿರತಕ್ಕಂತ ಬಂಪರ್ ಬೀಜದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ. ಈಗ ಕಳೆದ ವರ್ಷ ನಾವು KCH 36 ಕೊಟ್ಟಿದ್ದೀವಿ ಸರ್ ರೈತರೆಲ್ಲರಿಗೂ. ರೈತರು ಈ ಸರಿನು ಕಾವೇರಿ 36 ಬೆಳೆದಿದ್ದಾರೆ. ಅದೇ ರೀತಿಯಾಗಿ ಕಾವೇರಿ ಇದು KCH 172 ಅಂತ ಬೀಜ ಕೊಟ್ಟಿದ್ವಿ. ಇದಕ್ಕೆ ಏನಂದ್ರೆ ಬಂಪರ್ ಅಂತ ಹೆಸರು ಕೊಟ್ಟಿದೀವಿ. ಈ ಬೆಳೆ ಏನಂದ್ರೆ ರೈತರು ಹೇಳ್ತಿದಾರೆ ಎಲ್ಲ ಬಂಪರ್ ಅಂತ ಹೆಸರು ಕೊಟ್ಟಿದ್ರೆ ಸರ್ ಇದು ಬಂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಉದ್ದೇಶ ಇಷ್ಟೇ. ಈ ಒಂದು ತಳಿ ಏನಂತಂದ್ರೆ ಕೆಳಗಡೆಲಿಂದನೇ ಕಾಯಿ ದಪ್ಪ ಸೈಜ್ ಚೆನ್ನಾಗಿ ಬರ್ತದೆ. ಆ ನಂತರ ತೊಳೆ ಸಹಿತ ಬಿಡಿಸ್ಲಿಕ್ಕೆ ಬಹಳ ಸುಲಭ ಅದ. ಆಮೇಲೆ ವಿಶೇಷ ಗುಣಧರ್ಮ ಇದರಲ್ಲಿ ಇರೋದಂತಂದ್ರೆ ಇದು ಸಕ್ಕಿಂಗ್ ಪೆಸ್ಟ್ ಕಡಿಮೆ. ಇದಕ್ಕೆ ರಸ ಹೀರುಗಳ ಸಹಿಷ್ಣುತೆನೆ ಬಹಳ ಇದೆ. ಆ ನಂತರದಲ್ಲಿ ಇದು ಏನಂತಂದ್ರೆ ಇದಕ್ಕೆ ರೋಗ ಬಾಧೆನೂ ಈ ಒಂದು ಕಡಿಮೆ ಇರುತ್ತೆ. ರಸ ಹೀರುಗಳು ಕಡಿಮೆ ಇರೋದ್ರಿಂದ ರೋಗ ಬಾಧೆ ಕಡಿಮೆ, ಒಂದು ಸಿಂಪರಣೆ ಸಹಿತ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಏನ್ರಿ ಆ ನಂತರದಲ್ಲಿ ಇಲ್ಲಿ ಸಾಕಷ್ಟು ನಾವು ಈ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ ಒಂದು 15 ದಿವಸ ಕೆಳಗಡೆ. ಇದಕ್ಕೆ ಒಂದು ಸುಮಾರು 8 ರಿಂದ 10 ಹಳ್ಳಿ ರೈತರು ಬಂದು ನೋಡಿ ಹೋಗಿದ್ದಾರೆ. ಎಲ್ಲ ರೈತರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವತ್ತಿನ ದಿವಸ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ನಾನು ಬರಕ್ ಆಗ್ಲಿಲ್ಲ ಕಾರಣಾಂತರದಿಂದಾಗಿ. ಸೊ ಅವತ್ತು ರೈತರ ಅಭಿಪ್ರಾಯ ಹೆಂಗಿತ್ತು ಸರ್? ನಿಮ್ಮ ಅನುಭವ ಹೆಂಗಿತ್ತು? ಅಂದ್ರೆ ಲೈಕ್ ಬಂದಿರೋಂತ ರೈತರು ಯಾವ ರೀತಿ? ಪ್ರತಿಯೊಬ್ಬ ರೈತರು ನೋಡಿದಾರಲ್ಲ, ಸಾಕಷ್ಟು ಮಂದಿ ರೈತರು ಸರ್ ಇದು ಯಾವ ಬೀಜ ಇದು ಏನ್ ಚೆನ್ನಾಗಿದೆಲ್ಲ, ಇದನ್ನ ನನಗೆ ನಮ್ಮ ಮತ್ತೆ ಮುಂದಿನ ವರ್ಷ ನಮ್ಗೆ ಇದನ್ನ ಉತ್ಪಾದನೆ ಮಾಡಿ ಕೊಡಿ, ನಾವು ಕಂಪಲ್ಸರಿ ನಾವು ಈ ಬೀಜನ ಹಾಕ್ತಿವಿ, ನೀವು ಮಾರ್ಕೆಟಿಗೆ ಬರಂಗ್ ಮಾಡ್ಬೇಕು ಅಂತೇಳಿ ಸಾಕಷ್ಟು ರೈತರು ಹೇಳಿದ್ದಾರೆ. ಇದು ಬೀಜ ಬಂದು ನೀರಾವರಿಗೆ ಸೂಕ್ತನ ಅಥವಾ ಬಯಲು ಭೂಮಿಗೆ ಸೂಕ್ತ? ಇದು ನೋಡ್ರಿ ಸರ್, ನೀವು ನೀರಾವರಿಯಲ್ಲೂ ಬೆಳಿಬಹುದು, ಒಣ ಬೇಸಾಯದಲ್ಲೂ ಬೆಳಿಬಹುದು, ಎರಡರಲ್ಲಿ ಬೆಳಿಬಹುದು. ಎಷ್ಟು ಇಳುವರಿನ ನಾವು? ಇದು 150 ದಿನದಲ್ಲಿ ಬೆಳೆ ಬರ್ತದೆ. ಇದು ಅಂದ್ರೆ ಸರಿಸಮಾನವಾಗಿ ಸುಮಾರಾಗಿ ಒಂದು 12 ರಿಂದ 15 ಕ್ವಿಂಟಲ್ ತನನು ತೆಗಿಬಹುದು. ಒಣ ಬೇಸಾಯದಲ್ಲಿ ಈ ವರ್ಷ ನಾವು ಸಾಕಷ್ಟು ಕಡೆ ಕೊಟ್ಟಿದ್ವಲ್ಲ ಬೀಜ, 12 ಕ್ವಿಂಟಲ್ 15 ಕ್ವಿಂಟಲ್ ತನ ಬೆಳಿತಾ ಇದಾರೆ. ಅದು ನಾವ್ ಹೇಳೋದಕ್ಕಿಂತ ನೀವು ರೈತರ ಅಭಿಪ್ರಾಯ ಕೇಳ್ರಿ, ಒಂದು ಮಾಲಕರನ್ನ ಕೇಳ್ರಿ. ವೀಕ್ಷಕರೇ, ಇವಾಗ ಈ ಜಮೀನಿನ ಮಾಲೀಕರು ಅವ್ರ ಹತ್ರ ಕೂಡ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು, ತಮ್ಮ ಪರಿಚಯ? ಪ್ರದೀಪ್ ಪಾಟೀಲ್ ಅಂತ ಸರ್. ನಮ್ ಗ್ರಾಮ ಬಂದು ಗಾರಲ್ದೇನಿ. ನಾವು ಗಾರಲ್ದೇನಿ ಶಾಣಪ್ಗೌಡ್ ಮೊಮ್ಮಗ ಸರ್, ರಾಯಚೂರು ಜಿಲ್ಲೆ. ಓಕೆ ಸರ್. ಸರ್, ನೀವೀಗ ಕಾವೇರಿ ಕಂಪನಿ ಸೀಡ್ಸ್ ಬಗ್ಗೆ ಏನ್ ಅಭಿಪ್ರಾಯ ಸರ್? ಈ ವರ್ಷ ಬಂಪರ್ ಅಂತೇಳಿ ಈ ಬೀಜನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಈ ಬೆಳೆ ಬಗ್ಗೆ ಮಾಹಿತಿ ಕೊಡ್ರಿ. ಮತ್ತೆ ಎಷ್ಟು ದಿನದಲ್ಲಿ ಕಾಯಿ ಬಂತು, ಗಿಡ ಎಷ್ಟು ದಿನದಲ್ಲಿ ಗ್ರೋತ್ ಆಯ್ತು, ಆಮೇಲೆ ನೀವು ಏನೇನು ಬೆಳೆಗೆ ಅಂದ್ರೆ ಪ್ರಿಪ್ರೇಷನ್ ಹೆಂಗ್ ಮಾಡ್ಕೊಂಡ್ರಿ, ಜಮೀನ್ ಪ್ರಿಪ್ರೇಷನ್, ಅದಾದ ನಂತರ ಈ ಕಾವೇರಿ ಸೀಡ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದನ್ನ ಸ್ವಲ್ಪ ತಿಳಿಸ್ರಿ ಸರ್. ಜಮೀನ್ ಪ್ರಿಪರೇಷನ್ ಅಂಬಕ್ಕೆ ಏನ್ ಸ್ಪೆಷಲ್ ಆಗಿ ಮಾಡಿಲ್ಲ ಸರ್. ವರ್ಷ ಮಾಡಂಗೆ ಮಾಡಿದೀನಿ. ಏನು ಬೀಜ ಕಾವೇರಿ ಕಂಪನಿ ವರ್ಷ 15 ವರ್ಷದಿಂದ ಇಟ್ಕೊಂತ ಬರ್ತಾ ಇದೀವಿ. ಮೊದ್ಲಿಗೆ ಜಾದು ಇತ್ತು, ಜಾದು ಹೋಯ್ತು ಅಂತಂದು ಬಿಟ್ಟಿದ್ವಿ ನೋಡೋಂತರ. ಈಗ ಹೊಸದು ಬಂದಿದೆ ಅಂತಂದು ಕೊಟ್ಟಿದ್ದಾರೆ. ಈ ವರ್ಷ ನಾನು 30 ಎಕರ್ಸ್ ಪ್ಲಾಟ್ ಇಟ್ಟಿದ್ದೀನಿ. ಅದು ಸೇಮ್ ಮಾಡಿದೀನಿ ಸರ್, ಏನ್ ವ್ಯತ್ಯಾಸ ಇಲ್ಲ ಏನಿಲ್ಲ. ಬಟ್ ಬೆಳೆ ಮಾತ್ರ ಚೆನ್ನಾಗಿದೆ ಸರ್. ಅವ್ರ ಹೆಸರು ಇಟ್ಟಿದ್ದಂಗೆ ಬಂಪರ್ ಆಗೇ ಇದೆ. 30 ಎಕರೆ ಇಟ್ಟಿದ್ದೀನಿ ಸರ್. ಮತ್ತೆ ಇದರಲ್ಲಿ ಸ್ಪೆಷಾಲಿಟಿ ನಿಮಗೆ 5 ತೊಳೆ ಸಿಗುತ್ತವೆ, 4 ತೊಳೆ ಸಿಗುತ್ತವೆ, 5 ತೊಳೆವಿ ಜಗ್ಗಿ ಸಿಗುತ್ತಾವ ಸರ್. ಇಲ್ಲಿ ಕಾಣ್ತದ ನೋಡಿ, 5 ತೊಳೆವು ಜಗ್ಗಿ ಸಿಗುತ್ತಾವ ಸರ್. ಬಹಳ ವೆರೈಟಿಯಾಗ 5 ತೊಳೆ ಸಿಗೋದು ಕಮ್ಮಿ ಸರ್ ನಿಮ್ಗೆ. ಮತ್ತೆ ನೀವು ಇದು 4 ತೊಳೆ, ಇದು 5 ತೊಳೆ. ನೀವು ಸಪರೇಟ್ ಆಗಿ ವೇವಿಂಗ್ ಹಾಕಿ ಸರ್. ಇದು 8 ಗ್ರಾಮ್ನಿಂದ 11 ಗ್ರಾಮ್ ತನ ಬರುತ್ತದೆ. ಇದು ಒಂದು ತೊಳೆ. ಇದು ಸರ್, ಇದು ಅದು ಸೇಮ್ ಸರ್, 7 ಗ್ರಾಮ್ಸ್ ಬರ್ತವೆ. ವೇವಿಂಗ್ ಮಾಡಿ ನೋಡ್ಬಿಡೋಣ. ನೋಡಿ ಸರ್. 7 ಗ್ರಾಮ್, 7-8 ಬರ್ತದೆ ಸರ್. 7 ರಿಂದ 8 ಗ್ರಾಮ್. ಇಲ್ಲಿ ಏರಿದೆ ಅಷ್ಟೊಂದು ಇದಾಗುತ್ತೆ. ಹೌದೌದು, ಈ ಬಿಸಿಲಲ್ಲ ಇದು ವೇಯಿಂಗ್ ಮಿಷಿನ್ ಬಂದು ಏರಿಗೆ ಓವರ್ ಆಲ್ ಆಗಿ 6 ರಿಂದ 8 ಬಂತು ನೋಡ್ರಿ ಇವಾಗ. 8. ಅಂದ್ರೆ ಇದು ಇನ್ನು ಬಿಸಿಲಲ್ಲಿ ಒಂದ್ ಸ್ವಲ್ಪ ಇದಾಗಿದೆ ಸರ್, ಮಾಯಿಶ್ಚರ್ ಕಡಿಮೆ ಆಗಿರುತ್ತೆ. ಒಳ್ಳೇದು ಸರ್. ಇವಾಗ ಈ ಬಂಪರ್ ಬೀಜ ನೀವೇನ್ ಹಾಕಿದ್ರಲ್ಲ ಸರ್, ಎಕರೆಗೆ ಎಷ್ಟು ಪ್ಯಾಕೆಟ್ ಯೂಸ್ ಮಾಡ್ತೀರಿ ಸರ್? ಎಕರೆಗೆ 2 ಪ್ಯಾಕೆಟ್. 2 ಪ್ಯಾಕೆಟ್. ಕಂಪನಿಯವರು ಹೇಳೋದು 1.5 ಪ್ಯಾಕೆಟ್. ನಾವು 2 ಪ್ಯಾಕೆಟ್ ಮೊದಲ ಪದ್ಧತಿ ಪ್ರಕಾರ 2 ಪ್ಯಾಕೆಟ್ ಹೊಂಟಿದೀವಿ. ಏನ್ ಸ್ಪೇಸಿಂಗ್ ಏನ್ ಮಾಡ್ತೀರಾ ಸರ್? ಸರ್ 4 ಫೀಟ್ ಅಡಾಲ್ ಇಟ್ಟಿದ್ವಿ ಸರ್. 1.5 ಫೀಟ್ ಬೀಜದಿಂದ ಬೀಜ ಸಿಕ್ಕಾಗ್ತಾ ಇದೆ. 1 ಎಕರೆಗೆ 2 ಪ್ಯಾಕೆಟ್ ಬಳಸಿದಿರಿ ಅಂತ ಹೇಳ್ತಾ ಇದ್ರಿ. ಸರ್, ಗೊಬ್ಬರ ಏನೇನ್ ಕೊಟ್ಟಿದ್ರಿ ಸರ್ ಇದಕ್ಕೆ? ಸರ್, ನಾನು ಎಕರೆಗೆ 1 ಟನ್ ಕೋಳಿ ಗೊಬ್ಬರ ಹಾಕಿದ್ದೀನಿ ಮೊದಲಿಗೆ. ಆಮೇಲೆ ಮತ್ತೆ ನೋಡುವಂತಲೇ
ಒಂದು ಚೀಲ DAP, ಒಂದ್ ಚೀಲ 10-26, ಒಂದು ಯೂರಿಯಾ ಕೊಟ್ಟಿದ್ದೇನೆ ಸರ್. ಓಕೆ, ಅಂದ್ರೆ ಸಂಪೂರ್ಣವಾಗಿ ಮಳೆಗೆನೆ ಬೆಳೆದಿರೋದು ಅಥವಾ ನೀವೇನಾದ್ರೂ ಮ್ಯಾನುವಲ್ ಆಗಿ ನೀರ್ ಬಿಟ್ಟಿದ್ದೀರಾ? ಇಲ್ಲ ಸರ್, ಮಳೆಗೆ ಬೆಳೆದಿರೋದು. ಆಮೇಲೆ ಈ ವರ್ಷ ಮಳೆ ಕೂಡ ಸಂಪೂರ್ಣ ಆಗಿದೆ, ಸಂಪೂರ್ಣ ಮಳೆ ಆಗಿದೆ, ದೊಡ್ಡ ಬೆಳೆ ಬರಕ್ಕೂ ಕಾರಣ ಹೇಳ್ತಾ ಇದ್ದಾರೆ. ಜಾಸ್ತಿ ಆದ್ರೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ, ತೊಂದರೆ ಆಗಿದೆ. ಓಕೆ ಸರ್, ಇವಾಗ ಸ್ಪ್ರೇಯಿಂಗ್ ಅಂತ ಬಂದ್ರೆ ಅಂದ್ರೆ ರೋಗ ಬಾಧೆ ಅಥವಾ ಏನಾದ್ರು ಇದ್ರಲ್ಲಿ? ಇಲ್ಲ ಸರ್, ಅದು ಮಾತ್ರ ಕಮ್ಮಿನೇ ಸರ್. ಸಕ್ಕಿಂಗ್ ಪೇಸ್ಟ್ ಸರ್ ಹೇಳಿದಂಗ ಬಹಳ ಕಮ್ಮಿನೇ ಇದೆ ಸರ್. ಓಕೆ, ನಾವ್ ಒಂದು ಸ್ಪ್ರೇ ಉಳಿಸ್ಕೋಬಹುದು ಇದ್ರಲ್ಲಿ. ಬೇರೆ ವೆರೈಟಿ ಎಲ್ಲ ಆದ್ರೆ ಆಗೋದಿಲ್ಲ ಸರ್, ಕಂಪಲ್ಸರಿ ಮಾಡ್ಲೇಬೇಕಾಗ್ತದ. ಈಗ ಇಲ್ಲಿವರೆಗೆ ಎಷ್ಟು ಸ್ಪ್ರೇಗಳನ್ನ ಕೊಟ್ಟಿದ್ರಿ ಸರ್? 8 ಸ್ಪ್ರೇ ಆಗಿದೆ ನೋಡಿ. 8 ಸ್ಪ್ರೇ ಆಗಿದಾವೆ. 8 ಸ್ಪ್ರೇ. ಓಕೆ, ಇನ್ನು ಮುಂದೆ ಏನು ಅಂದ್ರೆ ಇವಾಗ ಇಲ್ಲಿವರೆಗೆ ಎಷ್ಟು ಕ್ವಿಂಟಲ್ ಬಿಡಿಸಿದ್ರಿ ಸರ್? ಎಷ್ಟು ಬಿಡಿ ಬಿಡಿಸಿದ್ರಿ? ಇನ್ನ ಬಿಡಿಸಿಲ್ಲ ಸರ್, ಇನ್ನ ಬಿಡಿಸಬೇಕು. ನಾಳೆಯಿಂದ ಚಾಲು ಆಗುತ್ತೆ. ನಾಳೆಯಿಂದ ಚಾಲು ಆಗುತ್ತೆ. ಎಷ್ಟು ಇಳುವರಿ ಬರುತ್ತಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ಸರ್ ಇದ್ರದ್ದು 15-16 ಮ್ಯಾಗೆ ಇದೆ ಸರ್ ಎಕ್ಸ್ಪೆಕ್ಟೇಷನ್. 16 ಕ್ವಿಂಟಲ್ 15 ಅಂತೂ ಗ್ಯಾರಂಟಿ ಇದೆ. ಓಕೆ, ಅದು ಬಂದದ್ದಾಮೇಲೆ ನಮ್ಗೆ ಲಾಭನೇ ಅಂತ ಲಾಭ. ಸರ್, ಅಂದಾಜು ಮಟ್ಟಿಗೆ ಬೆಳೆ ಮುಗಿಯೋದ್ರೊಳಗಡೆ ಎಷ್ಟು ಖರ್ಚು ಮಾಡ್ಬೋದು ಸರ್ ಒಂದ್ ಎಕರೆಗೆ ನೀವು? ಸರ್ ಎಕರೆಗೆ 50,000 ನೋಡಿ. 50,000 ರೂಪಾಯಿ ಖರ್ಚಾಗುತ್ತೆ. ಈ ವರ್ಷ ಸ್ವಲ್ಪ ಮಳೆ ಹೆವಿ ಆದ ಸಲುವಾಗಿ ಒಂದ್ 5,000 ಹೆಚ್ಚಿಗೆ ಆಗಿದೆ ಸರ್. ಓಕೆ, ಅದು ಕಳೆ ತೆಗಿಯಕ್ಕೆ ಹೆಚ್ಚಿಗೆ ಆಗಿದೆ ಅಷ್ಟೇ ಹೊರತು. ಇವಾಗ 15 ಕ್ವಿಂಟಲ್ ಹಿಡಿದ್ರು ಕೂಡ ಸುಮಾರು 1 ಲಕ್ಷ ರೂಪಾಯಿ ಮೇಲೆನೆ ಆಗುತ್ತಲ್ಲ ಸರ್ ಪಟ್ಟಿ ನಿಮ್ಗೆ? ಅಂದ್ರೆ ಅರೌಂಡ್ ಒಂದು 50-50 ಲಾಭ ಅಂತಾನೆ ಹೇಳ್ಬೋದು. ಓಕೆ ಸರ್, ಒಂದು ಗಿಡಕ್ಕೆ ಎಷ್ಟು ಕಾಯಿಗಳು ಹೊಂಟಿತ್ತು ಸರ್ ನಿಮ್ಗೆ? ಸರ್ 90 ಏನಾದ್ರು ಕೌಂಟ್ ಮಾಡಿದ್ರ? 90 ತನ ಹೊಂಟಿದ್ವು ಸರ್. 90 ಕಾಯಿಗಳ ತನ ಹೊಂಟಿದ್ವು. ಒಳ್ಳೆ ಸೈಜ್ ಇದಾವ? ಸೈಜ್ ಇದೆ ಸರ್. ಸೈಜ್ ಮಾತ್ರ ಒಂದೇ ಸೈಜ್ ಇದೆ ಸರ್. ಕೆಲವೊಂದು ಇದ್ರಲ್ಲಿ ವೆರೈಟಿಲಿ ತಳಗಿದ್ದ ಸೈಜ್ ಮ್ಯಾಗಡೆ ಇರೋದಿಲ್ಲ. ಹೌದೌದು, ಇಲ್ಲಿ ತುದಿಲ್ ಕೂಡ ಒಂದೇ ಸೈಜ್ ಇರ್ತವೆ. ಇದ್ರ ಸ್ಪೆಷಾಲಿಟಿ ಅದು ಗುಣ ಇದೆ ಸರ್. ಕಾಯಿ ಸ್ಪೇಸಿಂಗ್ ಚಲೋ ಇದೆ ಸರ್. ಓಕೆ, ನೀವು 4 ಬಟ್ಟಿಗೆ ಒಂದೇ ಸಿಗ್ಬೋದು. ಬೇರೆ ವೆರೈಟಿಲಿ 6 ಬಟ್ಟಿಗೆ ಒಂದು ಸಿಗುತ್ತೆ ಸರ್. ಹೌದೌದು, ಇದ್ರಲ್ಲಿ ಹಂಗೆಲ್ಲ 4 ಬಟ್ಟಿಗೆ ಒಂದೇ ಇದೆ ಸರ್. ನೋಡ್ತಾ ಬಂದೆ ಸರ್ ದಾರಿಲಿ ಬರ್ಬೇಕಾದ್ರೆ. ಸುಮಾರು ಈ ಏರಿಯಾ ಕಂಪ್ಲೀಟ್ ಆಗಿ ಬರೀ ಹತ್ತಿ ಬೆಳೆನೇ ಐತೆ. ಸೊ ಈ ಭಾಗದಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಹತ್ತಿನೇ ಇರೋದ್ರಿಂದ ಈ ಬೀಜದ ಬಗ್ಗೆ, ಈ ಕಂಪನಿ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್? ಕಂಪನಿ ಬಗ್ಗೆ ಮಾತಾಡಂಗಿಲ್ಲ ಸರ್. ಹಳೇದು ಒಳ್ಳೆ ಕಂಪನಿ, ಮೊದಲಿಂದಾನೇ ಒಳ್ಳೆ ಇದನ್ನೇ ಕೊಟ್ಕೊಂತ ಬಂದೇ ಇದಾರೆ. ಜಾದುಲಿಂದಾನೇ ಕೊಟ್ಕೊಂತ ಬಂದಿದ್ದಾರೆ. ನಾವ್ ಅವಾಗ ಜಾದು ಬಿಟ್ಟು ಬೇರೆ ಕಂಪನಿ ನೋಡಿದವ್ರೆ ಅಲ್ಲ ಸರ್. ಈಗ ಏನು 3 years ಆಯ್ತು ನಾವು ಬೇರೆ ವೆರೈಟಿಗಳು ಹುಡುಕ್ಯಾಂತ ಹೋಗಿದ್ವಿ. ಅದು ಬಿಟ್ರೆ ಮತ್ತೆ ಈಗ ಕಂಪನಿ ಕೊಟ್ಟಿದ್ದಾರೆ ನಮಗೆ. ನಮ್ ಸಲುವಾಗಿ ಅಂತಂದು ಅವರು ತಿಪ್ಪಲ ಬಿದ್ದು ರೆಡಿ ಮಾಡಿ ಕೊಟ್ಟಿದ್ದಾರೆ. ಈಗ ಹಂಗಾಗಿ ಚಲೋ ಆಗಿದೆ ಸರ್. ನಮ್ಗೆ ಇನ್ನ ಈಸಿ ಆಗಿದೆ ಸರ್. ಅವ್ರು ಕಂಡಿಡಿಯೋದ್ರಲ್ಲಿಂದ ನಮಗೂ ಬೆಳೆ ಗುಣ ಬಂಪರ್ ಬರ್ತಾ ಇದೆ. ಬೀಜ ಬಂದಾಗೆಲ್ಲ ರೈತರು ಇದಾಗೋದು, ಯಾಕಂದ್ರೆ ಕೆಲವು ಬೀಜಗಳು ಸರ್ ಕೆಲವೊಂದು ವೆರೈಟಿಗಳು ಹೆಂಗಿರ್ತಾವ ಹೆಂಗಿಲ್ಲೋ ಹೇಳಕ್ ಆಗಂಗಲ್ಲ. ಈಗ ಕಾವೇರಿ ಆದ್ರೆ ಕಣ್ಣು ಮುಚ್ಕೊಂಡು ನಂಬಿ ತಗೋಬಹುದು ಸರ್. ಈಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಬಂಪರ್ ಅಂತ ಹೇಳಿ. 172 ನಂಬರ್ ಇದು. ಓಕೆ, ಡಬಲ್ BT ಅಂತ ಹೇಳಿ ಬರ್ದಿದೆ. ಸೊ ಈ ಸೀಡ್ಸ್ ಬಗ್ಗೆ ನೀವು ಮುಂದಿನ ರೈತರಿಗೆ ಅಂದ್ರೆ ಯಾವ ನಂಬಿಕೆ ಮೇಲೆ ತಗೋಬಹುದು ಅಂತ ಹೇಳ್ತೀರಿ ಸರ್ ನೀವು? ನಂಬಿಕೆ ಏನಿಲ್ಲ ಸರ್, ಬೀಜ ಚಲೋ ಇದೆ. ನಮಗ್ ಮೇನ್ ತೊಳೆ ಗಿಡ ಸಕ್ಕಿಂಗ್ ಪೇಸ್ಟ್ ಕಮ್ಮಿ ಇರಬೇಕು. ಎಣ್ಣೆ ಹೊಡೆಯೋದಲ್ಲಿ ಉಳಿಬೇಕು ಸರ್. ಹೌದೌದು, ಮೇನ್ ಅಲ್ಲೇ ಇರೋದು ನಮಗ್ ಪ್ರಾಬ್ಲಮ್. ಸಕ್ಕಿಂಗ್ ಪೇಸ್ಟ್ ಕಮ್ಮಿ ಆದ ಸರ್, ಬಹಳ ಕಮ್ಮಿ ಆದ. ಅದ್ರದ್ ಬಗ್ಗೆ ಏನ್ ಚಿಂತೆನೆ ಇಲ್ಲ ಸರ್. ತೊಳೆ ಗುಣ ನೋಡ್ತೀರಿ ನೀವು, ಎಷ್ಟು ಕ್ಲಿಯರ್ ಐತೆ. ಬಿಡಿಸಕ್ ಗುಣ ಕ್ಲಿಯರ್ ಆಗೈತೆ ಸರ್, ಗಟ್ಟಿಗಿಲ್ಲ ನಿಮಗ ಬಿಡಿಸಕ್ ಗುಣ. 5 ಇದು ಕೂಡ ಬಂದಿದೆ ಅಲ್ಲ, ಇದು ಒಳ್ಳೆ ಇಳುವರಿ ಕೊಡಕ್ಕಂತ ಅನುಕೂಲ ಆಗುತ್ತೆ. ಮಳೆಗಾಲ ಆಗ್ಲಿಕ್ಕೂ ಗುಣ ಖರ್ಚು ಮಾಡಿದ್ದು ತೆಕ್ಕೊಟ್ಟು ಹೋಗ್ತದೆ ಸರ್. ಹೋಗ್ತದೆ. ಓಕೆ, ಸೊ ಆರಾಮಾಗಿ ರೈತರು ಆರಾಮಾಗಿ ಇಡಬಹುದು ಈ ಬೆಳೆನ, ಅಂದ್ರೆ ಈ ಕಾವೇರಿ ಬಂಪರ್ ಸೀಡ್ ನ ತಗೋಬಹುದು ಅಂತ ಹೇಳ್ತಾರೆ. ನಿಮ್ದು ಟೋಟಲ್ ಎಷ್ಟು ಎಕರೆ ಹತ್ತಿ ಹಾಕಿದ್ರಿ ಅಥವಾ ಇನ್ನ ಬೇರೆ ಬೇರೆ ಏನೇನ್ ಬೆಳೆ ಬೆಳಿತೀರಿ ನೀವು? ಸರ್ ನಾನ್ ಬೇರೆ ಬೆಳೆ ಏನು ಬೆಳೆದಿಲ್ಲ. 250 ಎಕರೆ ಇದನ್ನೇ ಬೆಳೆದೀನಿ. 250 ಎಕರೆ ಹತ್ತಿನೇ ಹಾಕಿದ್ದೇನೆ. 250 ಎಕರೆಯಲ್ಲಿ ಯಾವ್ಯಾವ ಬೀಜನ ಬಳಸಿದ್ರಿ ನೀವು? ಸರ್ 100 ಎಕರೆ KCH 36 ಹಾಕಿದ್ದೀನಿ. ಒಂದು 100 ಎಕರೆ. ಇದು 30 ಎಕರೆ ಹಾಕಿದ್ದೀನಿ. ಬೇರೆ ಅದು ವೆರೈಟಿ ಬೇರೆ ಹಾಕಿದ್ದೀನಿ ಸರ್. ಓಹೋ, ಎಲ್ಲ ಬೆಳೆ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ. ಈ ವರ್ಷ ದೇವ್ರ ದಯದಿಂದ ಮಳೆ ಸಂಪೂರ್ಣ ಆಗಿದೆ ಸರ್. ಓಕೆ, ನೀವ್ ಇವಾಗ ಸುಮಾರು 200 ಎಕರೆಯಲ್ಲಿ ಎಷ್ಟು ವೆರೈಟಿ ಬೀಜ ಹಾಕಿನಿ ಅಂತ ಹೇಳಿದ್ರಿ? 3 ವೆರೈಟಿ. 3 ವೆರೈಟಿ ಬೀಜ. ಒಂದು ವೆರೈಟಿ KCH, ಇದು ಗುಣ ಸರ್. 3 ವೆರೈಟಿಲಿ ಈಗ ಹೊಸದಾಗಿ ಬಂದಿರೋಂತ ಬಂಪರ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ. ಯಾಕಂತಂದ್ರೆ ಈ ವರ್ಷ ಲಾಂಚ್ ಆಗಿರೋಂತ ಬೆಳೆ ಇದು. ಹೆಸರು ಪ್ರಕಾರ ಬಂಪರೇ ಆಗಿದೆ ಸರ್. ಹೆಸರಿಗೆ ತಕ್ಕಂಗೆ ಐತಿ ಸರ್. ಅದನ್ನೇನು ಚೇಂಜ್ ಮಾಡಂಗಿಲ್ಲ. ಕಂಪನಿಯವರು ಕೂಡ ಹೆಸರನ್ನ ಸರಿಯಾಗಿ ಸೂಕ್ತವಾಗಿ ಇಟ್ಟಾರ? ಇಲ್ಲ ಸರ್, ಇಲ್ಲಿ ಕೇಳಿ ಹೋದ್ಮೇಲೆ ಅವ್ರು ಚಾಯ್ಸ್ ಮಾಡಿ ಇಟ್ಟಿದ್ದಂಗಾರೆ ನಮಗ್. ಯಾಕಂದ್ರೆ ಹೆಸರಿಟ್ಟಿದಾರಲ್ಲ, ಅದಕ್ಕೆ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇದು ಬಹಳ ಚಲೋ. ಸೊ ಮಾರ್ಕೆಟ್ ಅಲ್ಲಿ ಮುಂದಿನ ದಿನಮಾನಗಳು ರೈತರು ತಗೋಬಹುದು ಸರ್, ಆರಾಮಾಗಿ ತಗೋಬಹುದು ಸರ್. ಓಕೆ, ನಮಗ ಲಾಸ್ಟ್ ಆಗಿ ಸಿಕ್ಕಿದ ಸಲುವಾಗಿ 30 ಎಕರೆ ಇಟ್ಟೇನ್ ಸರ್. ಇಲ್ಲಕರೆ ಇದ್ರ
ಇನ್ನೂ ಒಂದ್ 70 ಎಕರೆ ಇಡಬಹುದಾಗಿತ್ತು. ಇರುತ್ತಲ್ಲ. ನಾನ್ ಇಡ್ತಿದ್ದೆ, ಇದು ಬೇರೆ ವೆರೈಟಿನೇ ತಂದಿದ್ದೆ ಇದಕ್ಕೆ ಅಂತ. ಇವ್ರು ಕೊಟ್ರು, ಸರ್ ಕೊಟ್ರು, ನಮ್ ಸರ್ ಚೆನ್ನಪ್ಪ ಸರ್ ಅವರು. ಹಂಗಾಗಿ ಅವಾಗ್ಲಿಂದ ಇದು ಕ್ಯಾನ್ಸಲ್ ಮಾಡಿ ಈ ಚನ್ನನ್ಗೌಡ ಇವರು ಪಂಪನಗೌಡ್ರು ಹೇಳಿದಂಗೆ ಬೀಜ ಕೂಡ ಶಾರ್ಟೇಜ್ ಆಯ್ತು ಸರ್. ಶಾರ್ಟೇಜ್ ಆಯ್ತು. ಓಕೆ ಓಕೆ. ಸೊ ಒಳ್ಳೇದಾಗ್ಲಿ ಸರ್ ನಿಮ್ಗೆ. 200 ಎಕರೆ ಅಂತಂದ್ರೆ ತುಂಬಾ ಖುಷಿ ಆಗ್ತದ. ಯಾಕಂದ್ರೆ ನಾವು ನಮ್ಮ ಏಜ್ ನವರೇ ನೀವೆಲ್ಲರೂ ಕೂಡ. ಈ ನಾವು ಅಲ್ಲಿ 20 ಎಕರೆ 10 ಎಕರೆ ಅಂದ್ರೇನೆ ಒಂದ್ ರೀತಿ ಹಬ್ಬ ಅನ್ನೋ ಒಂದ್ ರೀತಿಲಿ ಇದ್ವಿ. 200 ಎಕರೆ ಅಂತಂದ್ರೆ ಗ್ರೇಟ್ ಸರ್. ಒಳ್ಳೇದಾಗ್ಲಿ ನಿಮ್ಗೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭ ಬರ್ಲಿ, ಒಳ್ಳೆ ಬೆಳೆ ಬಂದು ಒಳ್ಳೆ ಮಳೆ ಬಂದು ಎಲ್ಲ ಅನುಕೂಲ ಆಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದೇ ಗಾರಲ್ದಿನಿ ಗ್ರಾಮದ ಇನ್ನೊಬ್ಬ ಯುವ ರೈತ ಅಂತಾನೆ ಹೇಳ್ಬೋದು. ನಮ್ಮ ಕಣ್ಣು ಮುಂದೆನೆ ಬೆಳೆದಿರುವಂತ ಪಂಪನಗೌಡ ಅವರಿಗೆ ನಮಸ್ಕಾರ. ಪಂಪನಗೌಡ ನಮಸ್ಕಾರ. ನೀವು ಕೂಡ ಈ ಕಾವೇರಿ ಬಂಪರ್ ಸೀಡ್ ನ ಹಾಕಿದ್ರಿ. ಎಷ್ಟು ಎಕರೆಲಿ ಹಾಕಿದ್ರಿ, ಏನೇನು ಯಾವಾಗ ಹೆಂಗೈತಿ ಬೆಳೆ ಅನ್ನೋದನ್ನ ಸ್ವಲ್ಪ ಹೇಳ್ರಿ. 10 ಎಕರೆ ಹಾಕಿವ್ರಿ ನಾವು ಇದನ್ನ. ಲಾಸ್ಟ್ ಬೀಜ ಫಸ್ಟ್ ನಮ್ಗೆ ಕೊಡ್ಲಿಲ್ಲ, ಸಿಗ್ಲಿಲ್ಲ ಇದು. ಓಕೆ. ಲಾಸ್ಟ್ ಸಿಕ್ತು, 10 ಎಕರೆಗೆ ಮಾಡಿವಿ ನಾವು. ಈಗ 10 ಎಕರೆ ಬಂಪರ್ ಹಾಕಿದ್ರಿ. 10 ಎಕರೆ ಬಂಪರ್ ಹೆಂಗೈತೆ ಬೆಳೆ? ಹೆಂಗೈತೆ ಬೆಳೆ? ಚೆನ್ನಾಗದ. ಓಕೆ. ಎಷ್ಟು ಇಳುವರಿ ಬರ್ಬೋದು? ಇವಾಗ ನಂದು ಬಿಡಿಸಿದ್ದಾದ್ರೆ 9 ಕ್ವಿಂಟಲ್ ಬಂದದ. ಈಗ ಇಲ್ಲಿಗೆ 9 ಕ್ವಿಂಟಲ್ ಬಂದ. ಇನ್ನು ಎಷ್ಟು ಇಳುವರಿ ಬರ್ಬೋದು? ಇನ್ನು ಅದ್ರಲ್ಲಿ 4 ರಿಂದ 5 ಬರ್ಬೋದು. 4 ರಿಂದ 5 ಅಂದ್ರೆ ಅರೌಂಡ್ ಒಂದು 15 ತನ ಅಂತೂ ಆರಾಮಾಗಿ ಬರುತ್ತೆ. ಬಯಲ್ಭೂಮಿ ನಮ್ದು. ಓಕೆ, ಬಯಲ್ಭೂಮಿ. ಎಷ್ಟು ಎಕರೆಲಿ ಹಾಕಿದ್ರಿ ಹತ್ತಿ ಟೋಟಲ್ ನೀವು? ಟೋಟಲ್ 80 ಎಕರೆ. 80 ಎಕರೆಲಿ ಈಗ 10 ಎಕರೆ ಈ ಬಂಪರ್ ಹಾಕಿದ್ರಿ. 10 ಎಕರೆ ಬಂಪರ್ ಹಾಕಿವಿ. ಒಂದ್ 12 ಎಕರೆ ಜಾದು ಗೋಲ್ಡ್, ಒಂದು 24 ಎಕರೆ KCS 36. ಓಕೆ. ಟೋಟಲ್ ಎಲ್ಲ ಕಾವೇರಿ ಕಂಪನಿದೇ ಹಾಕಿದ್ರಿ? ಕಾವೇರಿ ಕಂಪನಿ ಅಷ್ಟೇ. ಓಕೆ. ಏನ್ ಹೇಳಕ್ ಬಯಸ್ತೀರಿ ನೀವು ಕಾವೇರಿ ಕಂಪನಿ ಬೀಜನ? ಕಾವೇರಿ ಕಂಪನಿ ಅಂತಂದ್ರೆ ಮೊದಲು 15 ರಿಂದ 20 ವರ್ಷದಾಗ ಜಾದು ಇತ್ತು ಗೋಲ್ಡ್. ಹೌದು, ಜಾದು ಇತ್ತು. ಅದ್ ಹೆಂಗಿತ್ತಪ್ಪ ಅಂತಂದ್ರೆ ಜಾದು ಬೀಜ ಸಿಕ್ಕರೆ ಸಾಕಪ್ಪ ಬೆಳಿತೀವಂಗಿತ್ತು. ಹೌದು. ಇನ್ನೊಂದ್ ಏನಂದ್ರೆ ನಮ್ದು ಹೊರಗಡೆ ಆಂಧ್ರ ಪ್ರದೇಶ ತೆಲಂಗಾಣದಿಂದ ಬರ್ತಾರೆ ನಮ್ದು ಹತ್ತಿ ಬಿಡ್ಸಾಕ. ಕೆಜಿ ಲೆಕ್ಕ ನಾವು ಕೊಡೋದು. ಹೌದು. ಅವಾಗ ಏನಂತಿದ್ರು ನೀ ಯಾವ ಬೀಜ ಇಟ್ಟಿದ್ದಪ್ಪ ಅಂತ ಕೇಳ್ತಿದ್ರ. ಕಾವೇರಿ ಕಂಪನಿ ಜಾದು ಇಟ್ಟೇನಪ್ಪ ಅಂತಂದ್ರೆ ಬರ್ತವಂತ. ಅಂದ್ರೆ ಜಾಸ್ತಿ ಈಸಿ, ಆಮೇಲೆ ಅವ್ರಿಗೂ ಕೂಲಿ ಜಾಸ್ತಿ ಬೀಳೋದು ಕೆಜಿ ಲೆಕ್ಕ ಆಗಿರೋದ್ರಿಂದ. ಬೇರೆ ತಳಿಗಳು ಏನಾಗುತ್ತೆ, ಬಿಡ್ಸಕ್ಕೂ ಅಷ್ಟು ಟೈಟ್ ಬರೋದು, ಆಮೇಲೆ ಲೇಟ್ ಆಗೋದು. 50 ಕೆಜಿ ಬಿಡಿಸಲಿ 30 ಕೆಜಿ ಬಿಡಿಸಿ ಅವ್ರ ಕೂಲಿನೂ ಕಡಿಮೆ ಆಗ್ತಿತ್ತು ಅವಾಗ. ಇದ್ರಾಗ ಇನ್ನೊಂದ್ ಏನಂತಂದ್ರೆ 36 ಇರೋದು ಇದು ಬಂಪರ್ 5 ತೊಳೆದ ಅರ್ಧ ಗಿಡ ಇರ್ತದೆ. 4 ತೊಳೆ ಅರ್ಧ. 5 ತೊಳೆದು 8 ರಿಂದ 9 ಗ್ರಾಮ್, 4 ತೊಳೆದು 7 ರಿಂದ 8 ಗ್ರಾಮ್. ಬೇರೆ ನಮ್ದು 36 ಅಷ್ಟು ಬೇರೆ ಇದಾದ್ರೂ 6 ರಿಂದ 7 ಗ್ರಾಮ್ ಬರ್ತಾವ. ಇದು ಏನಂದ್ರೆ ತೂಕ ಜಾಸ್ತಿ ಇದೆ. ತೂಕ ಜಾಸ್ತಿ ಐತೆ. ಹತ್ತಿ ಕಾಳು 9 ಅವ್ರಿ. ಬಿಡ್ಸಕ್ ಕೂಡ ಈಸಿ. ಒಂದರಲ್ಲಿ 9 ಇದಾವ. 9 ಕಾಳು 8 ಕಾಳು ಇದಾವ್ರಿ. ಮತ್ ಇನ್ನೊಂದ್ ಏನಂದ್ರೆ ವಿಶೇಷತೆ ಏನಂತ ಹೇಳಿದ್ರು, ಧಾರಾಕಾರವಾಗಿ ಬೆಳೆಯಲ್ಲ. ಪೂರಾ ಹೈಟ್ ಹೋಗಲ್ಲ. 5 ರಿಂದ 6 ಫೀಟ್. ಮತ್ ಇನ್ನೊಂದಂದ್ರೆ ಸೆಟ್ಟಿಂಗ್ ಏನದಲ್ಲ, 4 ಇಂಚಿಗೊಂದು ಕಾಯಿಗಳ ಸೆಟ್ಟಿಂಗ್. ಹೌದೌದೌದು. ಓಕೆ. ಕೆಳಗಡೆಯಿಂದ ಮೇಲೆ ತನಕ ಅಣ್ಣವ್ರು ಹೇಳ್ದಂಗ ಒಂದೇ ಸೈಜ್ ಅಲ್ಲಿ ಕಾಯಿಗಳು ಬರುತ್ತೆ. ತುದಿ ಕೂಡ ಏನ್ರ ಅಂದ್ರೆ ಒಂದು ಅರ್ಧ ಗ್ರಾಮ್ 1 ಗ್ರಾಮ್ ಹೆಚ್ಚು ಕಮ್ಮಿ ಅದ ಪೂರ್ತಿ ಇದೆ. ಆದ್ರೂ ಒಂದ್ ರೀತಿ ತೆಳಗಡೆ ಮೇಲೆ ಒಂದೇ ಸೈಜ್ ಕಾಣದ. ಓಕೆ ಓಕೆ ಓಕೆ. ಇನ್ನೊಂದ್ ಏನಂತಂದ್ರೆ ಇದು ಟ್ರಿಪ್ಸ್ಗೆ ಬೀಳಂಗಿಲ್ಲ. ಟ್ರಿಪ್ಸ್ಗೆ ಬೀಳಲ್ಲ. ಓಕೆ. ಅಂದ್ರೆ ನೀವು ಕೂಡ ಇದ್ರ ಬಗ್ಗೆ ಒಳ್ಳೆ ಪಾಸಿಟಿವ್ ಅನ್ನೇ ಹೇಳಕ್ ಇಷ್ಟಪಡ್ತೀರಾ ಅಂತ ಆಯ್ತು. ಚೆನ್ನಾಗದ ಕಾವೇರಿ ಕಂಪನಿ. ಇವಾಗ ಬೇರೆದಕ್ಕ ನಾವು ಲಾಸ್ಟ್ ಟೈಮ್ ಇಟ್ಟದಕ್ಕ ಇವಾಗ ಬೇರೆ ಬೀಜಕ್ಕೆ ಈ ಹೋಲಿಕೆ ಮಾಡಿದ್ರುನು ಮಳೆಗಾಲ ಕಮ್ಮಿ ಆದ್ರೂನು ನಮ್ ಗಂಟು ಬರುತ್ತಂತ ನಮ್ ಲೆಕ್ಕ. ಓಕೆ. ಈ ಲೇಬರ್ ಸಮಸ್ಯೆ ಏನಾದ್ರು ಇಲ್ಲಿ ಫೇಸ್ ಮಾಡಕತ್ತೀರಾ? ನಮ್ ಭಾಗದಲ್ಲಿ ಏನು ತಂದ್ರೆ ಟೈಟ್ ಆದ ಹೆಂಗೆ? ನಮ್ ಕಡೆ ಅಂತಂದ್ರೆ ಹೊರ ರಾಜ್ಯ ಆಂಧ್ರದಿಂದ ಬರ್ತಾರ. ಗಡಿ ಭಾಗ ಆಗಿರೋದ್ರಿಂದ ಬರ್ತಾರ. ಕೆಜಿ ಲೆಕ್ಕ ಕೆಜಿ ಲೆಕ್ಕ ಬಿಡಿಸ್ಬಿಡ್ತಾರ. 10 ರೂಪಾಯಿ ಕೆಜಿ. 10 ರೂಪಾಯಿ ಕೆಜಿ ಹಂಗ ಅವ್ರು ಎಷ್ಟಾದ್ರೂ ಬಿಡಿಸ್ಕೊಂಡು ಅವ್ರಿಗೆ ಲೇಬರ್ ಎಷ್ಟು ಸಾಧ್ಯತೆ ಐತೆ ಅಷ್ಟು ಬಿಡಿಸ್ಕೊಂಡು ಹೋಗ್ತಾರೆ. ಆದ್ರೂ ಈ ಬೀಜ ಒಬ್ಬೊಬ್ರು 80 ರಿಂದ 90 ಕೆಜಿ ಕ್ವಿಂಟಲ್ ತನಕ ಬಿಡ್ಸ್ಯಾರ. 1 ಕ್ವಿಂಟಲ್ ಅಂತಂದ್ರೆ ಅರೌಂಡ್ 1000 ರೂಪಾಯಿ ಆಯ್ತು ಒಬ್ರಿಗೆ ಕೂಲಿ. ಒಳ್ಳೇದಲ್ರಿ. ಮತ್ತೆ ಅದಕ್ಕೆ ಇವಾಗ ನಮ್ ಭಾಗದಲ್ಲಿ ಕೂಡ, ನಮ್ಮ ನೀರಾವರಿ ಭಾಗದಲ್ಲಿ ಈಗ ನಮ್ ಗದ್ದೆಗಳಿಗೆಲ್ಲ ಕೂಲಿಯರ್ ಸಿಗ್ಲ ಅವಳ್ರು. ಯಾಕಂತಂದ್ರೆ ಇಲ್ಲಿ ಹತ್ತಿ ಬಿಡಿಸೋದೇ ಬಾಳ ನಡೆದ್. ನಾನು ದಾರಿಲಿ ಬರ್ತಾ ನೋಡಿದೆ, ಸುಮಾರು ಹೊಲಗಳು ಇನ್ನ ಬಿಡಿಸದೆ ಹಂಗೆ ನಿಂತ್ಕೊಂಡವ. ಬಾಳ ಇದಾವ. ಅದರಿಂದ ನಿಮ್ಗೆ ಏನಾದ್ರು ರೈತರಿಗೆ ತೊಂದರೆ ಆಗಕತ್ತದ ಏನು? ರೈತರಿಗೆ ಅಂದ್ರೆ ಲೇಬರ್ ಕಡೆಯಿಂದ ಲೇಬರ್ ಸ್ವಲ್ಪ ಸಮಸ್ಯೆ ಆಗ್ತದ. ಈ ಮಳೆ ಇನ್ ಮೇಲೆ ಮಳೆ ಬಂದ್ರೆ ಮತ್ತೇನಾದ್ರು ಪ್ರಾಬ್ಲಮ್ ಫೇಸ್ ಮಾಡೋದೈತಾ? ಕಲರ್ ಡಿಮ್ ಆಗುತ್ತೆ. ಓಕೆ. ಈ ರೇಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಸರ್ ಬೆಳೆದೇನ್ ದೇವ್ರ ಕೊಟ್ಟಾನ. ಏನಂತಾರೆ ಅದರಂಗ ಇವಾಗ 7000 7200 300 ತನ ನಡೆದೈತೆ. ಲಾಸ್ಟ್ 7200 ಲಾಸ್ಟ್ 7200 ಲಾಸ್ಟ್ ಐತೆ. ಓಕೆ. ಇಷ್ಟಿದ್ರೆ ವರ್ಕೌಟ್ ಆಗಿ ಲಾಭನೇ ಚೆನ್ನಾಗಿ ಲಾಭ ಆಗುತ್ತೆ ಅಂತ ಹೇಳ್ತೀರಲ್ಲ? ಲಾಭ ಅಂದ್ರೆ ಸರ್ ಇವಾಗ ನಮ್ಗ ಹೆಂಗಂತಂದ್ರೆ ಟ್ರೈಲ್ ಮಳೆ ಬೆಳೆ ಎರಡು ರೇಟು ಬೆಳೆ ಎರಡು ಸಾಥ್ ಕೊಟ್ಟಾಗ ರೈತ ಮುಂದಕ್ಕೆ ಬರ್ತಾನೆ. ಹೌದೌದು, ಅದಂತೂ ಪ್ರಕೃತಿ. ಅದನ್ನ ಯಾರು ಏನ್ ಮಾಡಕ್ ಆಗಲ್ಲ. ದೇವರು ಬೆಳೆ ಇರೋ ರೇಟ್ಗೆ ಈಗ 15 ಕ್ವಿಂಟಲ್ ಬಂತು ಅಂತಂದ್ರೆ ಅಣ್ಣ ಹೇಳ್ದಂಗೆ 1 ಲಕ್ಷ ರೂಪಾಯಿ ಮೇಲೆನೇ ಆಗತ್ತೆ ಪಟ್ಟಿ. ನೀವು ಅರೌಂಡ್ ಒಂದು 50,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಎಕರೆಗೆ 50,000 ಉಳಿತು ಅಂತಂದ್ರೆ ನಿಮ್ದು 70 ಎಕರೆ
ಅವ್ರದ್ದು ಅಣ್ಣವ್ರದ್ದು ಒಂದು 40 ಎಕರೆ ಅಂದ್ರೆ 40 ಎಕರೆ 200 ಎಕರೆ ಅದ್ರಿ ಅವ್ರದ್ದು 250 ಎಕರೆ ಅದ್ರಿ ಅವ್ರದ್ದು ಟೋಟಲ್ ಹತ್ತಿ ಮಾಡಿದ್ದೆ 250 ಎಕರೆ ಹತ್ತಿ ಅದ್ರಿ ಅವ್ರದ್ದು. ಸೂಪರ್. ಏನ್ ಹೇಳಕ್ ಬೈತೀರಿ ರೈತರಿಗೆ? ಈ ಬೀಜ ತಗೋಬಹುದಾ, ಕಣ್ಣು ಮುಚ್ಕೊಂಡ್ ತಗೋಬಹುದಾ ಈ ಕಾವೇರಿ ಸೀಡ್ ಬಂಪರ್ನ? ಕಾವೇರಿ ಕಂಪ್ನಿಯವ್ರನ್ನ ನಂಬೋಕಂತ ನನಗ ಅನ್ಸ್ತಾರೆ. ಓಕೆ. ಯಾಕಂದ್ರೆ ನನಗ ಜಾದು ಗೋಲ್ಡ್ ಕೊಟ್ರಿ ಲಾಸ್ಟ್ ಟೈಮ್ ಏನೋ ಪೂರ್ತಿ ಅವರು ಒತ್ತಾಯ ಪೂರಕ್ಕೆ ಇಟ್ಟಿದ್ದೆ ನಾನು. ಜಾದು ಗೋಲ್ಡ್ಗುನು ಅದು ಬಿಡಿಸ್ತಾ ಇದ್ದೀನಿ, ಅದು 9 ಬರ್ತಾ ಇದೆ. ಓಕೆ. KCS 36 12 ಬಂದದ. 11 ಕ್ವಿಂಟಲ್ 80 kg ಬಂದದ. ಓಕೆ. 11 ಕ್ವಿಂಟಲ್ 11 ಬಂದ. ಓವರ್ ಆಲ್ 10 ಕ್ವಿಂಟಲ್ ಮೇಲೆ ಬಂದ್ರೆ ಲಾಭನೇ ಅಲ್ಲ? 10 ಕ್ವಿಂಟಲ್ ಮೇಲೇನೆ ಬರ್ತಾವ್ರಿ. ಒಂದು 6-7 ಸಾವಿರ ರೂಪಾಯಿ ರೇಟ್ ಇದ್ರು ಕೂಡ 7-7.5 ಸಾವಿರ ರೂಪಾಯಿ ರೇಟ್ ಇದ್ರು ಲಾಭನೇ ಅಲ್ಲ? ಲಾಭ. ಓಕೆ, ಒಳ್ಳೇದಲ್ಲ ಸರ್. ಈಗ ನೆಕ್ಸ್ಟ್ ಏನ್ ಹೇಳಕ್ ಬಯಸ್ತೀರಿ? ಈಗ ರೈತರು ಈ ಕಾವೇರಿ ಬಂಪರ್ ಸೀಡ್ ನ ತಗೋಬಹುದಾ ಅಥವಾ ಹೆಂಗೆ, ನಂಬಿಕೆ ಇಡಬಹುದಾ? ನಂಬಿಕೆ ಇಡಬಹುದು ನೋಡ್ರಿ ನಾವು. ಓಕೆ. ಇದು ನೀರಾವರಿ ಮಾತ್ರನಾ ಅಥವಾ ನೀರ್ ಬುಡಕ್ಕೆ ಏನಾದ್ರು ಆಪ್ಷನ್ ಐತೆ ನಿಮ್ಗೆ? ಬಯಲು ಭೂಮಿ ಮಾತ್ರನಾ ಇದು? ನಾವು ಉದ್ದೇಶ ಪೂರ್ವಕ ಬಯಲು ಭೂಮಿ ಅಂತ ಬೆಳಿತೀವಿ ನಾವು. ಬಯಲು ಭೂಮಿ ಅಂತ ನೀರಿದ್ರು ಬಿಡಲ್ಲ? ನೀರು ಇಲ್ಲ, ನಮ್ಮ ನೀರು ಯಾಕಂದ್ರೆ ನಮ್ಮ ಭೂಮಿ ಅಷ್ಟು ದೊಡ್ಡ ಜಗ್ಗಿ ಬರಲ್ಲಲ್ರಿ. ನಾವ್ ಇರೋದೆಲ್ಲ ಡ್ರೈ ಲ್ಯಾಂಡ್ ಇವು. ಈಗ ನಿಮ್ದು ಟೋಟಲ್ 70 ಎಕರೆ ಹತ್ತಿ ಮಾಡಿದ್ರಿ? 70 ಎಕರೆ. ಬೇರೆ ಬೆಳೆ ಏನಾದ್ರು ಮಾಡ್ತೀರಾ? ಮೆಣಸಿನಕಾಯಿ ಮಾಡಿ. ಮೆಣಸಿನಕಾಯಿ ಎಷ್ಟು ಎಕರೆ ಐತೆ ಅದು? ಅದೊಂದು 20 ಎಕರೆ ಅದ್ರಿ. ಓಕೆ, ಒಳ್ಳೇದು. ಒಳ್ಳೇದಾಗ್ಲಿ ಪಂಪನಗೌಡ್ರೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಬೆಳೀರಿ, ಒಳ್ಳೆ ಲಾಭ ತಗೋರಿ. ವೀಕ್ಷಕರೇ, ಈಗ ಈ ಫೀಲ್ಡ್ ವಿಸಿಟ್ಗೆ ಅಂತೇಳಿ ಪಕ್ಕದ ಗ್ರಾಮದವರು ಒಬ್ಬ ರೈತರು ಕೂಡ ಮುಖಂಡರು, ಇವ್ರು ಕೂಡ ರೈತ ಮುಖಂಡರು, ಅವ್ರು ಕೂಡ ನಮ್ಮ ಈ ವೀಕ್ಷಣೆಗೆ ಬಂದಿದ್ದಾರೆ. ಸೊ ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ, ಈ ಬೆಳೆ ಬಗ್ಗೆ ಏನ್ ಅನ್ಸ್ತದೆ ಅಂತೇಳಿ ಅವ್ರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು, ತಮ್ದು ಯಾವ ಊರು? ಅರಕೇರಿ ರಾಮಣ್ಣ ಅಂತೇಳಿ. ನೀರ್ಮಾನ್ವಿ ಗ್ರಾಮ. ನಾವು ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರು ಜಿಲ್ಲೆಯಲ್ಲಿ. ಸರ್ ನಿಮ್ದು ಕೂಡ ಏನು ಬೆಳೆ ಬೆಳಿತೀರಿ ಸರ್? ನಾವು ಹತ್ತಿ ಬೆಳಿತೀವ್ರಿ. ಓಕೆ. ನೆಲ್ಲ ಬೆಳಿತೀವಿ. ಭತ್ತ ಬೆಳಿತೀರಿ? ಭತ್ತ ಬೆಳಿತೀವಿ. ಚಿಲ್ಲುನು ಬೆಳಿತೀವಿ, ಮೆಣಸಿನಕಾಯಿನೂ ಬೆಳಿತೀವಿ. ಸರ್, ಇವಾಗ ಈ ಬೆಳೆ ವೀಕ್ಷಣೆಗೆ ಅಂತೇಳಿ ನೀವು ನೀರ್ಮಾನ್ವಿ ಗ್ರಾಮದಿಂದ ಬಂದಿದ್ದೀರಿ ಸರ್. ಸರ್, ಈ ಬೆಳೆ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಮ್ಮ ಅನಿಸಿಕೆ ಏನ್? ನನ್ನ ಒಂದು ಅಭಿಪ್ರಾಯ. ಹಾ ಸರ್. ಈ ಬೆಳೆದು ಏನೈತೆ ಅಂದ್ರೆ ಸರ್, ಇದು ಹೊಸ ಜನರೇಷನ್ ಈ ಇದ್ರ ಪ್ರಕಾರ ಈ ಸಾರಿ ಇವರಿಗೆ ಮಳೆಗಾಲ ಚೆನ್ನಾಗಿದೆ. ಈ ಭಾಗದಲ್ಲಿ ಕೂಡ ಚೆನ್ನಾಗಿದೆ, ಮಳೆಗಾಲ ಚೆನ್ನಾಗಿದೆ. ಅದು ಒಂದು ಸಪೋರ್ಟೇ ಸರ್ ಇದಕ್ಕೆ. ಮಳೆಗಾಲದ ಒಂದು ಅನುಕೂಲ ಅವರಿಗೆ. ಆದರೆ ಒಂದು ನನ್ನ ಅನಿಸಿಕೆ, ನಾನೊಬ್ಬ ರೈತ, ಅನುಭವ ರೈತ, ಮತ್ತೆ ವಯಸ್ಸಲ್ಲೇ ಗೊತ್ತಾಗುತ್ತೆ. ಆಮೇಲೆ ಏನೈತಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ನಲ್ಲಿ ಡಿಫರೆನ್ಸ್ ಆಗಿರ್ತದೆ. ಹೌದು, ಮಾಡ್ಲೇಬೇಕಲ್ಲ ಸರ್. ಬೆಳೆ ಅಂದ್ಮೇಲೆ ನಾವು ಅಷ್ಟು ನೀಟಾಗಿ ಮಾಡಕ್ ಆಗಿಲ್ಲ ನನಗೆ ಅನಿಸಿದ ಮಟ್ಟಿಗೆ. ಓಕೆ, ಮಾಡಿದ್ರೆ ಇನ್ನೂ ಬರ್ಬೋದಿತ್ತು, ಇನ್ನೂ ಜಾಸ್ತಿ. ಅಂದ್ರೆ ಈಗ ಅವ್ರು ಹೇಳಿದ್ರು ಈ ಬೆಳೆ 15 ಕ್ವಿಂಟಲ್ ತನ ಬರುತ್ತಂತ ಹೇಳಿದಾರೆ. ನೀವ್ ಹೇಳೋ ಪ್ರಕಾರ ಇನ್ನೂ ಮೇಂಟೈನ್ ಮಾಡಿದ್ರೆ ಇನ್ನೂ ಬರ್ಬೋದು, ಇನ್ನೂ 1-2 ಕ್ವಿಂಟಲ್ ಹೆಚ್ಚಿಗೆ ಬರ್ಬೋದು. ಒಳ್ಳೇದಲ್ಲ ಸರ್? ಓಕೆ. ಹಾ, ವೆರೈಟಿ ಅಂತೂ ಒಳ್ಳೆ ವೆರೈಟಿ ಅಂತ ಅನಿಸ್ತಾ ಸರ್. ಇದು ಬೆಳೆ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸುತ್ತೆ? ಈ ತೊಳೆಗಳನ್ನ ಬೆಳೆ ನೋಡಿದ್ಮೇಲೆ ನನ್ನ ಅನುಭವದ ಪ್ರಕಾರ ಜಾದಿನಲ್ಲಿ 8 ರಿಂದ 9, 10, 11 ಹೈಯೆಸ್ಟ್ ಬರ್ತಿತ್ತು. ಈಗ ನಾನೆಲ್ಲ ಬಂದ್ಮೇಲೆ ನಾನು ಬೇರೆ ಅವ್ರು ಕೂಡ ನಾನು ಮಾತಾಡಿಲ್ಲ. ನನ್ನ ಕೆಲಸ ನಾನು ಮಾಡಿದೆ, ಎಲ್ಲ ಚೆಕ್ ಮಾಡಿ ನೋಡಿ. 11 ಕ್ವಿಂಟಲ್ ತನ ಬರ್ತಿತ್ತು. 11 ಕಾಳು ಬರ್ತಾವ್ರಿ, ಕಾಳುಗಳು. ಇದರಲ್ಲಿ ಕಾಳುಗಳು ಇದರಲ್ಲಿ ಏನೈತಂದ್ರೆ 7 ರಿಂದ 10 ಹೈಯೆಸ್ಟ್ ಆಗ್ಯದ. ಒಂದು ಕಾಳ ಕಡಿಮೆ ಅದ ಜಾದಿಗೆ ಒಂದು ಕಾಳ ಕಡಿಮೆ ಅದ. ಹೌದು. ಆಮೇಲೆ ಬಿಡ್ಸೋದಕ್ಕ ಈಜಾದ ಕೂಡಲೇ ಬರುತ್ತೆ. ಜಾಜಕ್ಕಿಂತನೂ ಸ್ವಲ್ಪ ಉತ್ತಮನೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ನನ್ನ ಅನುಭವದ ಪ್ರಕಾರ ಇದು ಅವರು ಏನ್ ಇಟ್ಕೊಂಡ್ರು ಏನೋ ನನ್ನ ಲೆಕ್ಕದ ಪ್ರಕಾರ 15ರೊಳಗಂತೂ ಬರದಲ್ಲ, 15 ಕ್ವಿಂಟಲ್ ಅಂತೂ ಆರಾಮ್ ಬರ್ತದೆ. ಈ ಕಾರಣ ನೋಡಿದ ಕೂಡಲೇ ಗೊತ್ತಾಗುತ್ತೆ. ನೀವ್ ಹೇಳೋದು ಏನಂತಂದ್ರೆ ಇವ್ರು ಮೇಂಟೆನೆನ್ಸ್ ಇನ್ನೂ ಮಾಡಿದ್ರೆ ಇನ್ನೂ 1-2 ಕ್ವಿಂಟಲ್ ಹೆಚ್ಚಿಗೆ ಬರ್ಬೋದು ಅಂತ ಹೇಳ್ಬೋದು. ಪರವಾಗಿಲ್ಲ, ಒಳ್ಳೆ ಸೀಡ್ಸ್. ಓಕೆ, ಏನ್ ಹೇಳಕ್ ಬಯಸ್ತೀರಿ ಸರ್ ಈ ಬಂಪರ್ ಸೀಡ್ಸ್ ಬಗ್ಗೆ? ಹೆಸರಿನ ತಕ್ಕಂತ ಸೀಡ್ ಐತಂತ ನನ್ನ ಅನುಭವ. ಓಕೆ, ನನಗೆ ಅನಿಸ್ತದ ಇದ್ರ ನೋಡಿದಾಗ ಅನಿಸ್ತದ. ಓಕೆ, ಒಳ್ಳೆ ಬೀಜ ಅಂತಾನೆ ತಯಾರು ಮಾಡಿದಾರಂತ ಹೇಳ್ಬೋದು. ಓಕೆ, ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್ ಮುಂದಿನ ಬೆಳೆ ಅಂತ? ಈ ಒಂದು ಕಂಪನಿ ಇದು ಕಂಪನಿ ಏನೈತಂದ್ರೆ ಇದು ಇನ್ನು ಉತ್ಪಾದನೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅವರು. ರೈತರಿಗೆ ಬೀಜ ಶಾರ್ಟೇಜ್ ಮಾಡಬಾರ್ದು. ಈಗ ಅದೇ ಪಂಪನಗೌಡ್ರು ಹೇಳಿದ್ರು ನನಗೆ 10 ಎಕರೆಗೆ ಸಿಕ್ತು, ಶಾರ್ಟೇಜ್ ಆಗಬಾರ್ದು, ಇನ್ನೊಂದ್ ಸ್ವಲ್ಪ ಆಗ್ತಿದ್ದೆ ಅಂತ ಆಗಬಾರ್ದು. ಆಮೇಲೆ ಏನೈತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಏನು ಮೇಂಟೈನ್ ಮಾಡ್ತಾರ ಬೀಜದ ಗುಣಮಟ್ಟ, ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿದ್ರೆ ರೈತರಿಗೆ ಒಳ್ಳೆ ಲಾಭ ಆಗುತ್ತೆ ಅಂತ ನಾನು ಬಯಸ್ತೇನೆ. ಒಳ್ಳೆ ಲಾಭ ಆಗ್ತದೆ ಅಂತ ಹೇಳ್ತೀರಾ? ಸೊ ಮುಂದಿನ ವರ್ಷ ರೈತರು ತಗೊಳ್ಳೋರು ಕಣ್ಣು ಮುಚ್ಕೊಂಡು ಕಾವೇರಿ ಬಂಪರ್ KCS
70-2 ಬೀಜನ ತಗೋಬಹುದು ಆರಾಮಾಗಿ ತಗೊಂಡು ತಗೋಬಹುದು. ಬೆಳಿಬಹುದು ಅಂತ ಹೇಳ್ತಾ ಬೆಳಿಬಹುದು ಇದ್ದೀರಾ. ಏನ್ ಅದರಲ್ಲಿ ನೋ ಡೌಟ್. ಒಳ್ಳೇದಲ್ಲ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದಲ್ಲ. ಇಂದು ದಿವಸ ಗಾರಲ್ದಿನ್ನಿ ಶಾಣಗೌಡ ಪೊಲೀಸ್ ಪಾಟೀಲ್ ಇವರ ಹೊಲದಲ್ಲಿ ನಾವು ಕಾವೇರಿ ಸೀಡ್ ಕಂಪನಿಯ ಬಂಪರ್ ತಳಿ ಕ್ಷೇತ್ರೋತ್ಸವ ಕ್ಷೇತ್ರ ವೀಕ್ಷಣೆ ಕಾರ್ಯಕ್ರಮಕ್ಕೆ ನಾವು ಒಂದ್ ಮಾತು ಕರೆದಾಗ ಮಾನವಿಯಲ್ಲಿ ಸಿಕ್ಕಿದ್ರು ಇವರು ಅರಕೇರಿ ರಾಮಣ್ಣ ಅಂತೇಳಿ ಪ್ರಗತಿಪರ ರೈತರು. ಇವ್ರಿಗೇನಪ್ಪ ಅಂತಂದ್ರೆ ನಾವು ಕರೆದಾಗ ನಾವು ಆಯ್ತು ಸರ್ ಬರ್ತಾನಂತೇಳಿ ಎಷ್ಟೋ ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಬಂದು ನೋಡಿದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ನಮ್ಮ ಈ ಗಾರಲ್ದಿನ್ನಿ ಗ್ರಾಮದ ಪಂಪನಗೌಡ ಇವರು ಸನ್ಮಾನ ಮಾಡ್ಬೇಕಾಗಿ ವಿನಂತಿ. ಮೂರ್ನಾಲ್ಕು ವರ್ಷದಲ್ಲಿ ಕೃಷಿ ಮೇಳ ಮಾಡಿದಾಗ ನಮ್ಗೆ ಪರಿಚಯ ಆದರು ಆದಿ ಬಸವ ಅಂತೇಳಿ. ಇವರು ನಮ್ಮ ವಾನ್ಯ ತಾಲೂಕದವರು. ಇವರು ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಸರ್, ನಿಮ್ಮ ಬೆಳೆ ಬೀಜದ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡ್ರಿ ಅಂತೇಳಿ ಕೇಳಿದ್ರು. ಅದೇ ರೀತಿಯಾಗಿ ನಮ್ಮ ಕಾವೇರಿ ಕಂಪ್ನಿಯ ಯೂಟ್ಯೂಬ್ ಚಾನಲ್ ಅನ್ನು ಈಗ ಆಲ್ರೆಡಿ ಅವರು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ. ಅವ್ರೇನಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ನಮ್ಮ ಕರೆಗೆ ಹೋಗಟ್ಟು ಅವರು ಬಂದಿದ್ದಾರೆ. ಇವತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಬಂದು ಕ್ಷೇತ್ರ ವೀಕ್ಷಣೆ ಕಾರ್ಯ ನೋಡಿದ್ದಾರೆ. ಆಮೇಲೆ ಈ ಒಂದು ಬಂಪರನ್ನ ತಳಿದು ಕ್ಷೇತ್ರದ ಎಲ್ಲ ವಿಡಿಯೋನು ಮಾಡ್ಕೊಂಡಿದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ನಮ್ಮ ಕಂಪನಿ ವತಿಯಿಂದ ಒಂದು ಸನ್ಮಾನ. ಆದಿ ಬಸವ ಅಂತೇಳಿ ಆದಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಇವ್ರೇನಂದ್ರೆ ಇವ್ರು ಚಾನಲ್ ಮಾಡಿ ಶ್ರಮಪಟ್ಟು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಸಾಕಷ್ಟು ಮಾಹಿತಿಗಳನ್ನ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ನೀಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಂಪನಿಯ KCH 36 ಮತ್ತು 144 ತಳಿ ಒಂದು ಕ್ಷೇತ್ರ ಒಂದು ಅದ್ರ ಯೂಟ್ಯೂಬ್ ಅನ್ನು ಒಂದು 3 ವರ್ಷದ ಕೆಳಗಡೆ ಬಿಟ್ಟಿದ್ರು. ಈಗೇನಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಕಾವೇರಿ ಕಂಪನಿಯ ಬಂಪರ್ ಕ್ಷೇತ್ರ ವೀಕ್ಷಣೆಗೆ ಬಂದಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮ ಮಾಡಿದಕ್ಕಾಗಿ ಆನಂತರದಲ್ಲಿ ಅವ್ರು ಸಾಕಷ್ಟು ನಮ್ಮ ಸೇವೆ ಐತೆ ಅವ್ರದ್ದು. ಅವ್ರಿಗೇನಪ್ಪ ಇನ್ನೂ ಬೆಳೀಲಿ, ಇವ್ರು ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತುಂಗಕ್ಕೆ ಏರಲ್ಲ ಅಂತೇಳಿ ಆಸ್ತಾ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಈಗ ನೋಡಿದ್ರಲ್ಲ, ಈ ಜಮೀನಿನ ಮಾಲೀಕರನ್ನು ಮಾತಾಡಿಸಿದ್ವಿ, ಮತ್ತೆ ಇನ್ನೊಬ್ಬ ಮಾಲೀಕರನ್ನು ಮಾತಾಡಿಸಿದ್ವಿ. ಈಗ ಪರಸ್ಥಳದಿಂದ ಬಂದಿರತಕ್ಕಂಥ ಬೇರೆ ಊರಿನ ರೈತರ ಮುಖಂಡರು ಕೂಡ ಅವರು ಕೂಡ ಬಂದು ತಮ್ಮ ಅನಿಸಿಕೆನ ಹೇಳಿದ್ರು. ಇವರು ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಒಂದು 2-3 ಕ್ವಿಂಟಲ್ ಕೂಡ ಬರ್ಬೋದಿತ್ತು ಅಂತ ಹೇಳಿದ್ರು. ಸೊ ಈ ಬೆಳೆ ಬಗ್ಗೆ ಮತ್ತು ಈ ಕಾವೇರಿ ಬಂಪರ್ ಬಗ್ಗೆ ಸೀಡ್ ಬಗ್ಗೆ ಕೂಡ ಒಳ್ಳೆ ಒಂದು ರಿವ್ಯೂಸ್ನ ಕೊಟ್ಟರು ಅಂತ ಹೇಳಿಕ್ ಬಯಸ್ತೀನಿ. ಈಗ ಇನ್ನಷ್ಟು ಮಾಹಿತಿನ ನಮ್ಮ ಕಾವೇರಿ ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಅವ್ರ ಹತ್ರ ಕೂಡ ನಾನು ಇನ್ನೊಂದು ಸ್ವಲ್ಪ ಮಾಹಿತಿನ ಕೇಳಿಕ್ ಬಯಸ್ತಿದ್ದೀನಿ. ಬನ್ನಿ ಸರ್. ಸರ್ ನಮಸ್ಕಾರ. ಹೇಳಿ ಸರ್. ಈ ಒಂದು ತಳಿ ಏನಂತಂದ್ರೆ ಒಣ ಬೇಸಾಯದಲ್ಲಿ ಬೆಳಿತಕ್ಕಂತ ತಳಿಯಾಗಿತ್ತು. ಇಲ್ಲಿ ಸಾಕಷ್ಟು ವಿಪರೀತ ಮಳೆ ಇಷ್ಟ ಅಂತ ಯಥೇಚ್ಛವಾಗಿ ಮಳೆ ಆಗಿ ಗಿಡದಲ್ಲಿ ಒಂದು ಗಿಡದಲ್ಲಿ 8ರಿಂದ 10 ಕಾಯಲ್ಲೇ ಕೊಳೆತೋಗ್ಬಿಟ್ಟಿದ್ವು. ಆ ರೀತಿಯಿಂದಾಗಿ ಸ್ವಲ್ಪ ಇಳುವರಿ ಕುಂಠಿತ ಆಯ್ತು. ಇಲ್ಲಾಂದ್ರೆ ಇದು 20 ಕ್ವಿಂಟಲ್ ಬರೋ ಅಂತ ಒಂದು ಇದಿತ್ತು. ಆ ನಂತರದಲ್ಲಿ ನಮ್ಮ ರಾಮಣ್ಣನವ್ರು ಹೇಳಿದ್ರು, ಬೀಜನ ಉತ್ಪಾದನೆ ಚೆನ್ನಾಗಿ ಮಾಡ್ರಿ, ರೈತರೆಲ್ಲರಿಗೆ ಸಿಗಲಿ ಅಂತ ಹೇಳಿದ್ರು. ಈ ವರ್ಷ ನಾವೇನಂತಂದ್ರೆ ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಬೀಜನ ತಯಾರು ಮಾಡಿದೀವಿ. ಮತ್ತೆ ಮುಂದಿನ ದಿನಗಳಲ್ಲೇನು ನಾವು ಬೀಜನ ಗುಣಮಟ್ಟದ ಬೀಜಗಳನ್ನೇ ಕೊಡ್ತೀವಿ ಅಂತ ಹೇಳಕ್ ಬಯಸ್ತೇವೆ. ಹೌದು ಸರ್, ಯಾಕಂದ್ರೆ ಪಂಪನಗೌಡರು ಹೇಳ್ದಂಗೆ 10 ಎಕರೆಗೆ ಮಾತ್ರ ಸಿಕ್ತು. ನಾನು ಇನ್ನು ಹೊಸ ಬೀಜ ಆಗಿರೋದ್ರಿಂದ ನೀವು ಲಿಮಿಟೇಷನ್ ಇದನ್ನ ಕೂಡ ಬಾಂಡಿಂಗ್ ಅಂತ ಇರುತ್ತೆ ದಿನಗಳಲ್ಲಿ. ಸೊ ಹೌದು, ಯಾಕಂತಂದ್ರೆ ಈ ಬೆಳೆ ನೋಡಿದ್ರೆ ಈಗ ವಿಡಿಯೋ ನೋಡಿರುವಂತ ವೀಕ್ಷಕರಿಗೆ ಕೂಡ ಅನ್ಸುತ್ತೆ, ಇಲ್ಲಪ್ಪ ನಾನು ಕಾವೇರಿ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತಂದ್ರೆ ನಾನು ತಗೋಬೇಕಂತ ಮುಂದೆ ಬಂದವಾಗ ಆ ಏರಿಯಾದಲ್ಲಿ ಸೀಡ್ ಸಿಕ್ಕಿಲ್ಲ ಅಂತಂದವಾಗ ಅವ್ರಿಗೂ ಕೂಡ ಸಿಗ್ಲಿಲ್ಲಲ್ಲಪ್ಪ ಅಂತೇಳಿ ಈ ಕಂಪನಿ ಬಗ್ಗೆ ಬೇಜಾರು ಕೂಡ ಅನಿಸಬಹುದು. ವ್ಯವಸ್ಥೆ ಆ ರೀತಿ ನೀವು ಕಂಪನಿಯವ್ರು ಕೂಡ ವ್ಯವಸ್ಥೆ ಮಾಡ್ರಿ. ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಹೋಬಳಿಗಳಲ್ಲಿ ಸಿಗೋ ತರ ನೀವು ಪ್ರತಿಯೊಂದು ಅಂಗಡಿಲಿ ಕೂಡ ಸಿಕ್ಕರೆ ರೈತರು ಕೂಡ ಒಳ್ಳೇದಲ್ಲ ಸರ್. ಯಾಕಂತಂದ್ರೆ ಇಂಥ ಒಂದು ಒಳ್ಳೆ ಬೆಳೆ ಬರ್ತದಂತಂದವಾಗ ಬೇರೆ ಕಂಪ್ನಿಗೆ ಯಾಕೆ ಅವ್ರು ಇದಾಗಕ್ ಹೋಗ್ತಾರಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಕಾವೇರಿ ಕಂಪ್ನಿಯಲ್ಲಿ ಇನ್ನೂ 1-2 ವೆರೈಟಿಗಳು ಹೊಸ ವೆರೈಟಿಗಳು ಬಿಟ್ಟಿದ್ವಿ ಸರ್. ಈ ಒಂದು ಬರ ಮುಂಗಾರಿನಲ್ಲಿ ನಮಗೆ ಕೊಡ್ತಾ ಇದೀವಿ ನಾವು. 911 ಅಂತ ಕೊಡ್ತಾ ಇದೀವಿ. ಅದು ಚೆನ್ನಾಗಿರ್ತದ. ಅದು 5 ತೊಳೆಕಾಯಿ, ಆಮೇಲೆ ಒಣ ಬೇಸಾಯದಲ್ಲೂ ಬೆಳಿಬಹುದು. ಅದೇ ರೀತಿಯಾಗಿ 9122 ಅಂತಾನೆ ಕೊಡ್ತಾ ಇದೀವಿ. ಇವೆಲ್ಲ ಹೊಸ ವೆರೈಟಿಗಳು ಸರ್, ಮುಂದಿನ ದಿನಗಳಲ್ಲಿ ಬರ್ತದೆ. ಏನ್ ಹೇಳಕ್ ಬಯಸ್ತೀರಿ ಸರ್ ರೈತರಿಗೆ? ಈಗ ಕಣ್ಮುಂದೆ ರೈತರಂತೂ ನಿಮ್ಗೆ ಬೆಳಕು ತೋರಿಸಿದ್ದಾರೆ. ಸೊ ಮುಂದಿನ ರೈತರುಗಳಿಗೆ ನಿಮ್ಮ ಕಂಪನಿ ಕಡೆಯಿಂದ ಏನ್ ಭರವಸೆ? ಮುಂದಿನ ರೈತರುಗಳಿಗೆ ನೋಡ್ರಿ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತೀವಿ. ರೈತರಿಗೆ ನಾವು ಆಗಾಗ ರೈತರಿಗೆ ಏನಪ್ಪಾ ಅಂತಂದ್ರೆ ಮಾಹಿತಿ ಕೊಡ್ತೀವಿ ಅವರಿಗೆ. ಸರ್ ಓಕೆ, ಒಳ್ಳೇದಾಗ್ಲಿ ಸರ್. ನಿಮ್ ಕಂಪನಿಗೂ ಕೂಡ ಒಳ್ಳೇದಾಗ್ಲಿ, ಮತ್ತೆ ನಮ್ಮ ರೈತರು ಕೂಡ ಒಳ್ಳೇದಾಗ್ಲಿ. ವೀಕ್ಷಕರೇ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ನೋಡಿದಂತೆ ಹತ್ತಿ ಹೊಲದ ವೀಕ್ಷಣೆಗೆ ಬಂದಿದ್ದೆ ನಾನು ಕೂಡ, ಪಕ್ಕದ ರೈತರು ಕೂಡ ಬಂದಿದ್ರು.
ಆಮೇಲೆ ಜಮೀನಿನ ಮಾಲೀಕರ ಹತ್ರ ಕೂಡ ನಾನು ಅವ್ರ ಅನಿಸಿಕೆಗಳನ್ನ ತಿಳಿಸ್ಕೊಂಡೆ. ಆಮೇಲೆ ನಮ್ಮ ಕಂಪ್ನಿಯವ್ರ ಹತ್ರ ಕೂಡ ನಾನು ಎಲ್ಲ ಈ ಯಾವುದು ಕಾವೇರಿ ಬಂಪರ್ KCH 172 ಬೀಜದ ಬಗ್ಗೆ, ಅದು ಈ ವರ್ಷ ಕೂಡ ಲಾಂಚ್ ಆಗಿರೋಂಥದ್ದು. ಅದರಲ್ಲಿ ಇಂಥ ಒಳ್ಳೆ ಬಂಪರ್ ಬೆಳೆ ಕೂಡ ಬಂದಿದೆ ಹೆಸರಿಗೆ ತಕ್ಕಂಗೆ. ಬೆಳೆದಿರ್ತಕ್ಕಂಥ ರೈತ ಕೂಡ ಖುಷಿಯಾಗಿ ಹೇಳ್ಕೊಂಡ್ರು. ಮತ್ತೆ ನೋಡಕ್ ಬಂದಿರೋಂಥ ರೈತರು ಕೂಡ ಒಳ್ಳೆ ಬೆಳೆ ಅಂತ ನೋಡಿದ್ವಿ. ಕಣ್ಣೆದುರಿಗೆ ಇದೆ ನಿಮ್ಗೆ ಕೂಡ. ಈ ಪ್ರತಿಯೊಂದು ತೊಳೆ ಕೂಡ ಬಿಡಿಸ್ಲಿಕ್ಕೆ ಈಸಿ ಇದೆ, ಮತ್ತೆ ಬಿಡಿಸೋರ್ಗೂ ಈಸಿ, ಮತ್ತೆ ರೈತರಿಗೂ ಒಳ್ಳೆ ಲಾಭ ಅಂತಾನು ಹೇಳಿದ್ರು. ಮಳೆ ಕೂಡ ಚೆನ್ನಾಗಾಗಿ ಎಲ್ಲ ಬೆಳೆ ಚೆನ್ನಾಗಿ ಬಂದಿದೆ. ಇಷ್ಟು ಹೇಳಿಕ್ ಬಯಸ್ತೀನಿ. ಮುಂದಿನ ವರ್ಷದಲ್ಲಿ ಕೂಡ ಈ ಕಾವೇರಿ ಬಂಪರ್ ಮತ್ತೆ ಹೊಸ ಸೀಡ್ಗಳನ್ನ ಕೂಡ ತಯಾರು ಮಾಡ್ತಿದಾರಂತವ್ರು. ತಗೊಂಡು ಒಳ್ಳೆ ಲಾಭದಾಯಕವಾಗಿ ಬೆಳೆಸಿ ಎಲ್ರಿಗೂ ರೈತರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.